ನಮಸ್ಕಾರಗಳು. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತೆ ಜಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇಲ್ಲಿವರೆಗೆ ಬ್ರಹ್ಮದೇವರ ಸೃಷ್ಟಿ ಆಯ್ತು. ಆದ್ಮೇಲೆ ಬ್ರಹ್ಮದೇವರು ಸುತ್ತಲೂ ನೋಡ್ತಾರೆ, ಏನಿದೆ ಸುತ್ತಲೂ ವಸ್ತುಗಳು, ಯಾವ್ದು ಕಾಣ್ತಾ ಇಲ್ವಲ್ಲ ಅಂತಾರೆ. ಸುತ್ತಲೂ ಹುಡುಕ್ತಾ ಬರ್ತಾರೆ. ಯಾವಾಗ ಅವರ ಅಷ್ಟು ಕಣ್ಣು ಒಟ್ಟಿಗೆ ಹೋಗುತ್ತೋ ಆಗ ಏನ್ ಅರ್ಥ ಆಯ್ತು ನಮ್ಗೆ, 4 ದಿಕ್ಕುಗಳಲ್ಲಿ ನೋಡ್ಬೇಕು ಅಂದ್ರೆ 4 ಮುಖ ಇರ್ಬೇಕು ಅವ್ರಿಗೆ, ಅಷ್ಟು ಚತುರ್ಮುಖ ಅಂತ ಗೊತ್ತಾಯ್ತು ಅಂತ ಈ ವಿಷಯ ಹಿಂದಕ್ಕೆ ಬಂತು. ಇದು ಮುಂದಿನ ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಈಗ ಬ್ರಹ್ಮದೇವರು ತಾವು ಏನನ್ನ ಹುಡುಕ್ಲಿಕ್ಕೆ ಹೋದ್ರು, ಏನ್ ಕಾಣ್ಲಿಲ್ಲ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಈಗ ವಿಷಯವನ್ನ ತಿಳಿಸ್ತಾ ಹೋಗ್ತಾರೆ. ಯಾಕಂದ್ರೆ ದಿಢೀರಂತ ತಾವು ಕಮಲದಿಂದ ಹೊರಗೆ ಬಂದಿದ್ದಾರೆ ನಿಜ, ಸುತ್ತಲೂ ಮುತ್ತಲು ಏನೋ ಕಾಣಿಸ್ತಾ ಇಲ್ಲ. ಅದು ಗಾಬರಿ ಆಗೋದು ಸಹಜನೇ. ಯಾಕಂದ್ರೆ ಜಗತ್ನಲ್ಲಿ ನಾವು ಒಬ್ಬರೇ ಇರೋದು, ಇನ್ಯಾರು ಇಲ್ಲ ಅಂದ್ರೆ ಗಾಬರಿ ಆಗತ್ತೆ. ಸುತ್ತಲೂ ಮುತ್ತಲು ಯಾರು ಮಾತಾಡ್ಲಿಕ್ಕೆ ಜನ ಸಿಗ್ತಾರೆ ಅಂದ್ರೆ ಸ್ವಲ್ಪ ಸಮಾಧಾನವಾಗಿರುತ್ತೆ. ಇಡೀ ಜಗತ್ತಿನಲ್ಲಿ ಯಾರು ಇಲ್ಲ, ಒಂದು ಕಮಲ ಬಂತು ಅದ್ರಲ್ಲಿ ನಾವಿದೀವಿ ಅಂತ ಅನ್ಕೊಂಡ್ರೆ ಒಬ್ರೆ ಹೇಗಾಗ್ಬೇಡ. ಅಂದ್ರೆ ಬ್ರಹ್ಮದೇವ್ರಿಗೆ ಸಹಜವಾಗಿ ಅನ್ಸಿರೋದು. ಅದನ್ನ ಸುತ್ತಲೂ ಮುತ್ತಲು ನೋಡಿದ್ರು ಏನೂ ಕಾಣ್ತಾ ಇಲ್ಲ. ಈ ತರದ ಪರಿಸ್ಥಿತಿಯಲ್ಲಿ ಬ್ರಹ್ಮದೇವರಿದೆ. ಆಗ ಇಲ್ಲಿ ವ್ಯಾಖ್ಯಾನದಲ್ಲೆಲ್ಲ ವರ್ಣಿಸ್ತಾ ಹೋಗ್ತಾರೆ, ಇವರು ಯಾರು ಹುಡುಕಿದ್ರಲ್ಲ ಸುತ್ತಲೂ ಮುತ್ತಲು ಎಲ್ಲಾ ದಿಕ್ಕುಗಳಿಗೆ ತಿರುಗಿ ಇದನ್ ದೇವ್ರು ಅಂತ ಹೇಳ್ಬಾರ್ದಂತೆ. ಯಾಕಂದ್ರೆ ಹಿಂದೆ ಒಂದು ಆಕ್ಷೇಪ ಬಂದಿತ್ತು. ಕೆಲವರೆಲ್ಲ ಏನೋ ಹೇಳ್ತಾರೆ, ಈ ಕಮಲದ ಒಳಗಡೆ ಇರೋನು ದೇವ್ರೆ, ಹೊರಗಡೆ ಪ್ರಳಯ ಕಾಲದಲ್ಲಿ ಮಲ್ಕೊಂಡಿದ್ದ ನೀರ್ನಲ್ಲಿ ಮಲ್ಕೊಂಡಿರೋನು ದೇವ್ರೆ. ದೇವ್ರೇ ತನ್ನ ನಾಭಿಯಲ್ಲಿ ಕಮಲವನ್ನ ಸೃಷ್ಟಿ ಮಾಡ್ದ, ಅಲ್ಲಿ ತಾನೇ ಹೋಗಿ ಪ್ರಕಟ ಆಗಿತ್ತು ಚತುರ್ಮುಖನಾಗಿ, ಅದನ್ನ ಬೇರೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಲ್ಲ, ತಪ್ಪು ಅಂತ ತಿಳಿಸ್ಲಿಕ್ಕೆ ಈ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರಿಗೆ ಯಾವತ್ತೂ ಅಜ್ಞಾನ ಇರಲ್ಲ, ಯಾವ ವಿಷಯದಲ್ಲೂ ಅಜ್ಞಾನ ಇಲ್ಲ. ಅವ್ನ್ ಸುತ್ತಲೂ ಮುತ್ತಲು ಹೀಗೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೆದರ್ಕೊಳ್ಳೋ ಗಾಬರಿ ಆಗೋ ಅವಶ್ಯಕತೆನೂ ಇಲ್ಲ. ಅದೇ ಬ್ರಹ್ಮದೇವರಿಗೆ ಇದೆಲ್ಲ ಆಯ್ತು, ಅದನ್ನ ದೇವರಿಗಾಗಿಲ್ಲ. ಈ ಕಮಲದ ಒಳಗಡೆ ಇರೋ ಚತುರ್ಮುಖರಿಗೆ ಆಗ್ತಾ ಇದೆ ಅಂದ್ರೆ ಕಮಲದ ಒಳಗಡೆ ಇರೋನೇ ಬೇರೆ, ಹೊರಗಡೆ ಮಲಗಿರೋಂಥ ದೇವರೇ ಬೇರೆ. ಈ ರೀತಿ ಎರಡು ದೃಷ್ಟಿ. ಅದನ್ನ ದೇವರಿಗೆ ಎಂದಿಗೂ ಅಜ್ಞಾನ ಇರಲ್ಲ, ಕಾತರತೆನೂ ಇಲ್ಲ. ಯಾಕೆ ಅವನೇ ತಾನೆ ನಾಭಿ ಇಲ್ಲಿ ಕಮಲವನ್ನ ಸೃಷ್ಟಿ ಮಾಡಿದವನು. ತಾನೇ ಇನ್ನೊಂದು ರೂಪದಿಂದ ಬಂದು ಕೂತ್ಕೊಂಡು ಅಯ್ಯೋ ನಂಗೇನೋ ಗೊತ್ತಾಗ್ತಾ ಇಲ್ಲ ಸುತ್ತಲೂ ಮುತ್ತಲು ಅಂತ ಯಾಕೆ ಅನ್ಬೇಕು? ಅದು ಪ್ರಸಂಗನೇ ಇಲ್ಲ. ಇದು ಅಂತಾದರೆ ಅಂತಂದ್ರೆ ಅದು ಬೇರೆನೆ ಅಂತ ಅರ್ಥ. ಹಾಗಾದ್ರೆ ಚತುರ್ಮುಖ ಬ್ರಹ್ಮದೇವರು ಅಲ್ಲಿ ಸೃಷ್ಟಿಯಾಗಿತ್ತು ಕಮಲದಲ್ಲಿ, ಹೊರತು ದೇವರಲ್ಲ ಅದು ಅಂತ ಸ್ಪಷ್ಟ ಆಯ್ತು. ಅಷ್ಟೇ ಅಲ್ಲ, ಈ ಒಳಗಡೆ ಕಮಲದಲ್ಲಿ ಯಾರು ಹೊರಗೆ ಬಂದಲ್ಲ, ಈ ಬ್ರಹ್ಮದೇವರು, ಅವ್ರಿಗೆ ದೇವರ ಅನುಗ್ರಹ ಬೇಕಾಗಿದೆ. ಅವ್ರಿಗೆ ಏನೇ ಒಂದು ವಸ್ತು, ಏನೇ ಒಂದು ದಿವ್ಯ ಶಕ್ತಿ, ಅದು ವಸ್ತು ಕಾಣ್ಬೇಕಾಗ್ಲಿ, ಅವರಲ್ಲಿ ಶಕ್ತಿ ಇರ್ಬೇಕಾಗ್ಲಿ, ದೇವರ ಅನುಗ್ರಹ ಇದ್ರೆ ಮಾತ್ರ ಅವ್ರಿಗೆ ಸಾಧ್ಯ. ಅದಕ್ಕೆ ಅವರು ತನಗ್ಯಾರ್ ಕಾರಣ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಅದರ ಸುಂದರವಾದ ವರ್ಣನೆ ಮಾಡ್ತಾರೆ. 17ನೇ ಶ್ಲೋಕ. ತಸ್ಮಾತ್ ಯುಗಾಂತ ಶ್ವಸನಾವಘೂರ್ಣ ಮಹೋರ್ಮಿ ಚಕ್ರಾತ್ ಸಲಿಲಾದ್ವಿರೂಢಂ ಅಥಾಶ್ರಿತಃ ಕಂಜಮುಲೋಕತಂತ್ರಂ ನಾತ್ಮಾನಮತ್ಥಾ ವಿದದಾದಿ ದೇವಃ. ಆಗ ಒಂದು ಪರಿಸ್ಥಿತಿ ಆಯ್ತಂತೆ. ಈ ಕಮಲ ಹುಟ್ಟಿದ ಹೇಗೆ ಅದರ ವರ್ಣನೆ ಮಾಡ್ತಾರೆ. ಅದು ಪ್ರಳಯ ಕಾಲದ ನೀರು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ. ಸತ್ಯಲೋಕದ ತನಕ ನೀರಿನ ಒಂದು ಪರಿಮಾಣ ಅಷ್ಟು ದೊಡ್ಡದು, ಎತ್ತರದಲ್ಲಿದೆ, ಎಲ್ಲಾ ಕಡೆ ಇದೆ. ವಿಚಿತ್ರವಾದ ನೀರು, ಕಲ್ಪನೆಗೂ ಬರಲ್ಲ. ಮುಳುಗದವನು ಎರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ನೀರದು. ಅಲ್ಲಿ ಬೇರೆ ಜೋರಾಗಿ ಗಾಳಿ. ಆ ಟೈಮ್ ನಲ್ಲಿ ಪ್ರಳಯ ಕಾಲ, ನೀರು, ಜೋರಾಗಿ ಗಾಳಿ. ಆ ಜೋರಾಗಿ ಗಾಳಿ ಬರ್ಬೇಕಾದ್ರೆ ಏನಾಗ್ತಾ ಇದೆ, ಈ ಅಲೆಗಳೆಲ್ಲ ಈ ಮೇಲೆ ಹೇಳ್ತಾ ಇದೆ ಸಿಕ್ಕಾಬಟ್ಟೆ ಆ ಸಮುದ್ರದಲ್ಲಿ. ಅಂಥ ಒಂದು ವಿಶಿಷ್ಟವಾದ ಪರಿಸರ. ಅದನ್ನ ಹೇಳ್ತಾರೆ ಯುಗಾಂತ ಶ್ವಸನ ಅವಘೂರ್ಣ ಮಹೋರ್ಮಿ ಚಕ್ರ. ಗರ 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 ಚಕ್ರದಂತೆ ಅಲೆಗಳು ಬರ್ತಾನೆ ಇದೆ ಮೇಲಿನ ಮೇಲೆ. ಯಾಕೆಂದ್ರೆ ಪ್ರಳಯ ಕಾಲದ ಗಾಳಿ ಎಷ್ಟು ಫೋರ್ಸ್ ಅಲ್ಲಿ ಇದೆ. ಅದ್ರಲ್ಲಿ ಬೇರೆ ನೀರಲ್ಲೆಲ್ಲ ಕ್ಷೋಭೆ ಆಗೋಗಿದೆ, ಆಚೆ ಈಚೆ ನೀರು ಕುಲುಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರಿನಿಂದ ಒಂದು ಕಮಲ ಹುಟ್ಕೊಳ್ತು. ಹೇಗ್ ಬಂತೋ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲಿಂದ ನೋಡಿದ್ರೆ ಹೆಂಗ್ ಈ ಕಮಲ ಅಂತ ಎಲ್ಲರೂ ಯೋಚನೆ ಮಾಡ್ಬೇಕು. ಯಾಕಂದ್ರೆ ದೇವ್ರ ಒಳಗಡೆ ಇದೆ, ಗೊತ್ತಾಗ್ತಾ ಇಲ್ಲ. ಮೇಲಂತೂ ಒಂದು ಕಮಲ ಬಂತು. ಅದು ಬೆಳೀತು, ಎಷ್ಟು ದೊಡ್ಡದು ಬೆಳೀತು, ಇದರಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಕ್ ಮುಂದೆ ಅಂತ ಅರ್ಥ ಆಯ್ತು. ಅಂತ ಒಂದು ಕಮಲ. ಆ ಕಮಲದ ಮಧ್ಯದಲ್ಲಿ ಇವ್ರಿದಾರೆ, ಯಾರು? ಬ್ರಹ್ಮದೇವರು. ಅವ್ರು ನೋಡ್ತಾರೆ ಸುತ್ತಲೂ ಮುತ್ತು, ದೇವರೇ ಕಾಣ್ತಾರೆ. ಯಾರು? ನಾನು ಎಲ್ಲಿಂದ ಬಂದೆ ಅಂತ ಶುರು ಮಾಡ್ತಾರೆ. ಅದು ಮುಂದೆ ಇನ್ನೂ ವರ್ಣನೆ ಮಾಡ್ತಾರೆ. ಆಗ ಬ್ರಹ್ಮದೇವರಿಗೆ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುತ್ತಮುತ್ತಲು ಹುಡುಕ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮದೇವರಿಗೆ ತಮ್ಮ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತ. ನಿಜ, ತಾವ್ ಯಾರು ಅಂತ ಮೊದಲೇ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದಾರ ಅವ್ರು. ಅದ್ರ ಮೊದಲು ಏನು ಅಂತ ಸುತ್ತಮುತ್ತಲು ನೋಡ್ತಾರೆ. ಯಾಕಂದ್ರೆ ಕಮಲದ ಒಳಗಡೆ ಚಿಕ್ಕದಾಗಿದ್ದಾರೆ ಇವ್ರು. ಹಂಗ್ ನೋಡ್ತಾರೆ, ಕಮಲ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಏನಪ್ಪಾ ಅಂತ ಹಾಗೆ ಹೇಗೆ ನೋಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಗಮನಿಸಿದಾಗ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ, ಬ್ರಹ್ಮದೇವರಿಗೆ ಅಜ್ಞಾನ ಇತ್ತು ಆ ಸಂದರ್ಭದಲ್ಲಿ. ಅವ್ರಿಗೇನು ಗೊತ್ತಾಗ್ಲಿಲ್ಲ. ಆದ್ರೆ ದೇವರಿಗೆ ಅಜ್ಞಾನ ಇಲ್ಲ. ಯಾಕೆ? ಅವನೇ ಲೀಲೆಯಿಂದ ಈ ಕಮಲವನ್ನ ಸೃಷ್ಟಿ ಮಾಡಿ ಅಲ್ಲಿ ಬ್ರಹ್ಮದೇವರನ್ನ ತಂದು ಕೂಡಿಸಿದಾನೆ. ಇಷ್ಟು. ಆದ್ರಿಂದ ಒಳಗಡೆ ಇದ್ದವನು ಬ್ರಹ್ಮದೇವ ಹೊರತು ಅದು ಪರಮಾತ್ಮ ಅಲ್ಲ ಅಂತ ಈ ರೀತಿ ಬ್ರಹ್ಮ ಮತ್ತೆ ವಿಷ್ಣುವಿಗೆ ಐಕ್ಯ ಚಿಂತನೆ ಮಾಡ್ಬಾರ್ದು, ಅವರಿಬ್ರು ಒಂದೇ ಅಲ್ಲ ಅಂತ ತಿಳಿಸ್ಲಿಕ್ಕೆ ಇಷ್ಟು ಭಾಗವತದ ಪದ್ಯಗಳಲ್ಲಿ ಕಾರಣವನ್ನ ಹೇಳಿದ್ದಾರೆ. ಇದಾದ್ಮೇಲೆ ಬ್ರಹ್ಮದೇವರಿಗೆ ಏನೇನ್ ಸಂಶಯ ಬಂತು, ಯಾಕೆ ಏನೇನ್ ಗೊಂದಲ ಬಂತು ಅವ್ರಿಗೆ ಸುತ್ತಲೂ ಮುತ್ತಲು ನೋಡಿದಾಗ, ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 18ನೇ ಶ್ಲೋಕ. ಕಯೇಶಯೋಸೌ ಅಹಮಬ್ಜ ಪೃಷ್ಠೇ ಏತತ್ ಕುತೋ ವಾಬ್ಜ ಮನನ್ಯದಪ್ಸು ಅಸ್ತಿ ಹ್ಯಧಸ್ತಾದಿಹ ಕಿಂಚನೈತತ್ ಅಧಿಷ್ಠಿತಂ ಯತ್ರ ಸತಾನುಭಾವ್ಯಂ. ಅವರು ಕಮಲದ ಮಧ್ಯದಲ್ಲಿ ಕೂತಿದಾರಲ್ಲ, ಅಬ್ಜ ಪೃಷ್ಠ ಅಂತಾರೆ, ಅಂದ್ರೆ ಕಮಲದ ಹಿಂಬದಿ, ಅದ ಕೆಳಗ್ ಕೂತಿದ್ದಾರೆ. ಆ ಕೂತ ಬ್ರಹ್ಮದೇವರು ತಾವು ಮೊದಲು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನ್ ಯಾರು ಅಂತ ಯೋಚನೆ ಮಾಡ್ತಾರೆ. ಅಯ್ಯೋ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ನಾನ್ ಯಾರು ಅಂತ ಮೊದಲನೇ ಯೋಚನೆ. ಕಹ ಅಹಂ, ನಾನ್ ಯಾರು ಮೊದಲನೇದು. ಇನ್ನೊಂದು, ಈ ನೀರಿನಲ್ಲಿ ಕಮಲ ಹೇಗ್ ಬಂತು ಅಂತ ಎರಡನೇದು ಅವ್ರಿಗೆ ಡೌಟ್.
ಅಪ್ಸು ಅನನ್ಯತ್ ಏತದ್ ಅಬ್ಜಂ ಕುತೋವ. ಇಷ್ಟು ದೊಡ್ಡ ಕಮಲ ಈ ನೀರಿನಲ್ಲಿ ಹೇಗ್ ಬಂದಿದೆ? ಎರಡನೇ ಪ್ರಶ್ನೆ. ಕುತೋವ, ಈ ಕಮಲ ತಾನಾಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಒಂದು ಹುಟ್ಟಬೇಕು ಅಂದ್ರೆ ಅದಕ್ಕೊಂದು ಕಾರಣ ಬೇಕು ಅನ್ನೋ ಒಂದು ಜ್ಞಾನ ಇತ್ತವ್ರಿಗೆ. ಸಹಜವಾಗಿ ಅನ್ಕೊಂಡು ನಾನ್ ಯಾರು, ಈ ಕಮಲ ಹೇಗ್ ಬಂತು, ಈ ಕಮಲದ ಹುಟ್ಟಿಗೆ ಯಾರ ಕಾರಣ, ಈ ಕಮಲ ಯಾರಿಂದ ಬಂತು? ಯಾಕೆ ಯಾವುದೇ ಒಂದು ವಸ್ತು ಹುಟ್ಟಿದೆ ಅಂದ್ರೆ ಕಾರಣ ಇಲ್ಲದೆ ಇರಲ್ಲ, ಕಾರಣ ಇದ್ರೆ ಮಾತ್ರ ಕಾರ್ಯವಸ್ತು. ಸರಿ, ಆಮೇಲೆ ಯೋಚನೆ ಮಾಡಿದ್ರಂತೆ, ನಾನು ಕಮಲದ ಮೇಲಿದ್ದೇನೆ, ಒಳಗಡೆ ಕೂತಿದ್ದೇನೆ, ಈ ಕಮಲ ನೀರ್ ಮೇಲಿದೆ ಅನ್ಬೇಕು. ಆದ್ರೆ ನೀರ್ನಲ್ಲಿದ್ರೆ ಏನಾಗ್ಬೇಕು? ಕಮಲ ಆಚೆ ಈಚೆ ಹೋಗ್ಬಿಡ್ಬೇಕಲ್ಲ. ಆ ನೀರಿನ ಕೆಳಗಡೆ ಇರೋ ಒಂದ್ ವಸ್ತು ಇದೆ. ಆ ವಸ್ತು ಇರೋದ್ರಿಂದ ಏನಾಗಿದೆ, ಈ ಕಮಲ ಆಚೆ ಈಚೆ ಹೋಗ್ತಾ ಇಲ್ಲ, ಒಂದೇ ಕಡೆ ಗಟ್ಟಿಯಾಗಿ ನಿಂತಿದೆ. ಹಾಗಾದ್ರೆ ಆ ಕಮಲದ ಕೆಳಗಡೆ ಇರೋ ವಸ್ತು ಯಾವುದು? ಪೃಥ್ವಿನ? ಯಾವ ವಸ್ತು ಇದೆ? ಯಾಕೆ ಗಟ್ಟಿಯಾಗಿ ಒಂದು ಭೂಮಿ ಅಂತಿದ್ರೆ ಭೂಮಿಯಲ್ಲಿ ಅದು ಅಂಟ್ಕೊಂಡಿರ್ಬಹುದು, ಕೆಸರಿದ್ಯಾ, ಏನಿದೆ ಅಲ್ಲಿ? ಹೇಗೆ ಅಂಟ್ಕೊಂಡಿದೆ ಕಮಲ? ಯಾರೋ ಒಬ್ಬ ಈ ದೊಡ್ಡ ಕಮಲವನ್ನು ಹಿಡ್ಕೊಂಡಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವ್. ಅದಕ್ಕೆ ಹೇಳ್ತಾರೆ ಇಲ್ಲಿ, ಇಲ್ಲ, ಪೃಥ್ವಿ ಯಾವುದೇ ವಸ್ತು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಇನ್ನೂ ಅದು ಹುಟ್ಟೇ ಇಲ್ಲ. ಬ್ರಹ್ಮದೇವರು ಯೋಚನೆ ಮಾಡ್ತಾರೆ, ಹಾಗಾದ್ರೆ ಇದು ದೇವರೇ ಇರ್ಬೇಕು, ಪರಬ್ರಹ್ಮ ಅಂತ ಒಂದು ವಸ್ತುರೇ ಇಲ್ಲಿ ಇಡೀ ಕಮಲವನ್ನು ಹೊತ್ಕೊಂಡಿರ್ಬೇಕು ಅಂದ್ರೆ ಅವ್ರು ಯೋಚನೆ ಮಾಡಿದ್ರಂದ್ರೆ, ನನಗೆ ಕಾರಣನಾದ ವ್ಯಕ್ತಿ ಇಲ್ಲೇ ಇದ್ದಾನೆ, ಅವನು ಈ ಕಮಲವನ್ನು ಹೊತ್ಕೊಂಡಿದ್ದಾನೆ, ತಾನಾಗೆ ಯಾವುದೇ ಒಂದು ಜಡ ವಸ್ತು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈ ತರದ ದಿವ್ಯವಾದ ಜ್ಞಾನ ಆ ಬ್ರಹ್ಮದೇವರಿಗೆ ಸಹಜವಾಗೇ ಇದೆ ಸ್ವರೂಪದಲ್ಲಿ. ಹಾಗಾಗಿ ಅವರಿಗೆ ಈ ಯೋಚನೆಗಳೆಲ್ಲ ಬಂತು. ಆದ್ರಿಂದ ಈ ನೀರಿನ ಕೆಳಭಾಗದಲ್ಲಿ ಯಾವುದೇ ಪೃಥ್ವಿ ಭಾಗನೂ ಇಲ್ಲ, ಏನೂ ಇಲ್ಲ. ನನ್ನ ಅನುಭವಕ್ಕೆ ನೋಡೋದಿದ್ರೆ ಇದು ದೇವರೇ ಆಗಿರ್ಬೇಕು, ಏನೋ ಒಂದು ವಿಶಿಷ್ಟವಾದ ವಸ್ತು ಆಗಿರ್ಬೇಕು, ಅತೀಂದ್ರಿಯ ಶಕ್ತಿ ಇರೋದು ಅಂದ್ರೆ ದೇವರು ಅಂತ ಅರ್ಥ. ಈ ಸಂದರ್ಭದಲ್ಲಿ ಟಿಪ್ಪಣಿಗಳಲ್ಲೆಲ್ಲ ಒಂದು ವೇದವಾಕ್ಯವನ್ನ ಕೊಡ್ತಾರೆ. ಸ ಬ್ರಹ್ಮ ಚಿಂತಯತ್ ಕುತೋನು ಪದ್ಮಂ ಬ್ರಹ್ಮಣ ಸ್ಯಾತ್. ಆ ಬ್ರಹ್ಮದೇವರು ಚಿಂತೆ ಮಾಡಿದ್ರಂತೆ ಕಮಲದಲ್ಲಿರೋರು, ಇದ್ ಹೇಗಪ್ಪ ಕಮಲ ಬಂತು, ಅದು ಬ್ರಹ್ಮನಿಂದಲೇ ಬಂದಿರ್ಬೇಕು ಅಂತ. ವಸ್ತುತಃ ಇಲ್ಲೇನ್ ನಮ್ಗೆ ಅನ್ಸತ್ತೆ ಅಂದ್ರೆ, ಬ್ರಹ್ಮದೇವರಿಗೆ ಜ್ಞಾನ ಇದೆಯಾ ಅಜ್ಞಾನ ಇದೆಯಾ? ಯಾಕಂದ್ರೆ ಇವ್ರು ಇಷ್ಟೊಂದು ವಿಚಾರ ಮಾಡೋರು ಅಂದ್ರೆ, ನಾನ್ ಯಾರು, ನಾನ್ ಎಲ್ಲಿಂದ ಬಂದೆ, ಈ ಕಮಲ ಎಲ್ಲಿಂದ ಬಂತು, ಇದಕ್ಕೆ ಯಾರ ಕಾರಣ, ಈ ಕಮಲದ ಆಧಾರ ಯಾವುದು, ಪೃಥ್ವಿನ, ಯಾಕೆಂದ್ರೆ ಇನ್ನೂ ಸೃಷ್ಟಿನೇ ಆಗಿಲ್ಲ. ಇಷ್ಟೆಲ್ಲ ಯೋಚನೆ ಮಾಡೋರು ದೇವ್ರ ಬಗ್ಗೆ ಗೊತ್ತಾಗಲ್ವಾ? ಅಥವಾ ಈ ಅಜ್ಞಾನ ಯಾಕೆ ತೋರಿಸ್ತಾ ಇದಾರೆ ಅವರು ಅಂದ್ರೆ, ಅದು ಅಜ್ಞಾನ ಕ್ಷಣಿಕ ಅಜ್ಞಾನ ಅಂದ್ರೆ ಒಂದು ಕ್ಷಣ ಬಂತಂತೆ ಚತುರ್ಮುಖ ಬ್ರಹ್ಮದೇವರಿಗೆ, ಅದು ಸ್ವರೂಪದಲ್ಲಿಲ್ಲ. ಈಗ ನಮಗೆ ಸ್ವರೂಪದಲ್ಲೇ ಅಜ್ಞಾನ ಇರುತ್ತೆ, ಅದು ಹೋಗಿಸ್ಕೊಳ್ಳಿಕ್ ತುಂಬಾ ಪ್ರಯತ್ನ ಪಡ್ಬೇಕು ನಾವು, ಶಾಸ್ತ್ರ ಓದ್ಬೇಕು, ಗುರುಗಳ ಅನುಗ್ರಹ, ದೇವತೆಗಳ ಅನುಗ್ರಹ, ದೇವರ ಅನುಗ್ರಹ ಎಲ್ಲ ಆಗ್ಬೇಕು. ಆದ್ರೆ ಬ್ರಹ್ಮದೇವರಿಗೆ ಹಾಗಿಲ್ಲ, ಅವ್ರಿಗೆ ಆ ಕ್ಷಣದಲ್ಲಿ ಅಜ್ಞಾನ ಬಂತಷ್ಟೇ, ಅದು ಜೀವರ ತರ ಸ್ವರೂಪದಲ್ಲಿ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ದುರ್ಬಲ ದೃಷ್ಟಿಗಳು ಅಂದ್ರೆ ಕಣ್ ಸರಿ ಇಲ್ದೇ ಇರೋರು ಏನ್ ಮಾಡ್ತಾರೆ, ಸರಿಯಾಗಿದ್ರು ವಸ್ತು ಅಲ್ಲೇನೋ ದೋಷನೇ ಕಾಣ್ತಾ ಇರುತ್ತೆ. ನಮ್ಗೆಲ್ಲ ಕಣ್ ಚೆನ್ನಾಗಿರುತ್ತೆ, ಅದೇ ಇನ್ನೊಬ್ರು ನೋಡಿದ್ರೆ ಏನೋ ಒಂದ್ ಕೆಟ್ಟದೇ ಕಾಣ್ತಾ ಇರುತ್ತೆ, ಅದು ಇಲ್ದೇ ಆದ್ರೂ ಕಾಣ್ತಾ ಇರುತ್ತೆ. ಹಂಗೆ ನೋಡೋ ದೃಷ್ಟಿನೇ ಹಾಗೆ, ಏನ್ ಮಾಡೋದು? ಆ ತರ ಇಲ್ಲೇನಾಗೋಯ್ತು, ಬ್ರಹ್ಮದೇವರ ಜ್ಞಾನ ಅದ್ಭುತ, ಅವರೇ ಅದ್ಭುತ, ಅವರಲ್ಲಿ ಯಾವುದೇ ದೋಷ ಇಲ್ಲ, ಅಜ್ಞಾನ ಇಲ್ಲ. ಆದ್ರೆ ಕೆಲವರು ದುರ್ಬಲ ದೃಷ್ಟಿ ಇರೋ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಈ ಮಧ್ಯಾಹ್ನ ಕಾಲದ ಸೂರ್ಯನಲ್ಲಿ ಕಪ್ಕಲೆ ಹುಡ್ಕೋ ತರ ಆಗುತ್ತಿದೆ ಅಂತ. ಅದು ಮಧ್ಯಂದಿನ ಅರ್ಕಕ್ಷೋಭವತ್ ಅಂತ ಹೇಳ್ತಾರೆ. ಬೆಳಗಿನ ಜಾವತ್ ಸೂರ್ಯ ಚೆನ್ನಾಗಿರ್ತಾನೆ, ಬರ್ತಾ ಬರ್ತಾ ಏನೋ ಆ ಸೂರ್ಯ ನೋಡ್ಲಿಕ್ಕಾಲ ಏನೋ ಕಪ್ಪಾಗುತ್ತೆ, ಅದು ಸೂರ್ಯನಲ್ಲಿದೆ ಸೂರ್ಯನಲ್ಲಿದೆ ಅಂದ್ಕೊಂಡ ಹಾಗೆ. ಹಾಗೆ ಒಂದು ಕ್ಷಣಿಕ ಆದಷ್ಟೇ ಬ್ರಹ್ಮದೇವರಲ್ಲಿ ಅಂಥ ಅಜ್ಞಾನವನ್ನ ನಾವು ಕ್ಷಣದಲ್ಲಿ ಇದ್ದ ಹಾಗೆ ಅದು ಸೂರ್ಯನಂತೆ ಕಾಣ್ತಾ ಇದೆ, ಸೂರ್ಯನಲ್ಲಿರೋ ತರ ಅಷ್ಟೇ ಹೊರತು ವಾಸ್ತವಿಕವಾಗಿ ಅವರಿಗೆ ಈ ತರದ ಅಜ್ಞಾನ ಜೀವನ ತರ ಇಲ್ಲ ಅಂತ. ಕೆಲವ್ರು ಏನ್ ಮಾಡಿದ್ದಾರೆ ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡ್ತಾ, ಸತಾನುಭಾವ್ಯಂ ಅಂತ, ಇದು ಮೇಲೆ ಹಿಂದೆ ಹೇಳಿದ್ದು ಭಾಗವತಲ್ಲಿ ಬಂದಿದೆ ಅರ್ಥ. ಇದ್ರ ಮೇಲೆ ಈಗ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ, ಸತಾನುಭಾವ್ಯಂ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥ, ಏನೋ ಒಂದು ಆಶ್ರಯ ಇರ್ಲೇಬೇಕು, ಸತಾಭಾವ್ಯಂ ಇರ್ಬೇಕು ಏನೋ ಒಂದು. ಯಾಕೆಂದ್ರೆ ಕಮಲ ಇದೆ, ಆರಾಮಾಗಿ ಅದು ಆಚೆ ಈಚೆ ಚಲಿಸ್ತಾ ಇಲ್ಲ, ಓಡಾಡ್ತಾ ಇಲ್ಲ, ಆಚೆ ಈಚೆ ತೇಲ್ತಾ ಇಲ್ಲ, ಒಂದೇ ಕಡೆ ನಿಂತಿದೆ ಅಂತಂದ್ರೆ ಅದನ್ನ ಹಿಡ್ಕೊಂಡಿರೋರು ಗಟ್ಟಿಯಾಗಿ ಒಬ್ರು ಆಧಾರ ಸ್ತಂಭರಾಗಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಅದು ಬ್ರಹ್ಮದೇವರು ಕಮಲದ ದಳದಲ್ಲಿ ನಿಂತ್ಕೊಂಡ್ರಂತೆ, ದಳದಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡಿದ್ರಂತೆ, ಈ ಕಮಲಕ್ಕೆ ಆಧಾರ ಇರೋ ಏನೋ ಒಂದು ವಸ್ತು ಇದೆ ಕೆಳಗಡೆ ಅಂತ ಊಹಿಸ್ತಾ ಕೂತಿದ್ರಂತೆ. ಮೊದಲು ನಿಂತ್ಕೊಂಡ್ಬಿಟ್ರು, ನಾವ್ ನಿಂತ್ಕೊಂಡು ಅಂತೆಲ್ಲ ಹೇಳಲ್ಲ, ಅವ್ರು ಯೋಚನೆ ಮಾಡಿದ್ರು ಹೇಗೆ ಅಂತೆಲ್ಲ ಅದನ್ನ ಹಿಂದೆ ತೋರಿಸಿದ್ದಾರೆ.
ಕೆಲವ್ರು ಏನ್ ವ್ಯಾಖ್ಯಾನ ಮಾಡಿದ್ರು, ಸೋಪಶ್ಯತ್ ಪುಷ್ಕರ ಪರ್ಣೆ ತಿಷ್ಠನ್ ಅಂತ. ಪುಷ್ಕರ ಪರ್ಣ ಅಂದ್ರೆ ಕಮಲದ ದಳ. ಆ ಕಮಲ ದಳದ ಮೇಲೆ ನಿಂತುಕೊಂಡು ಸೋ ಅಮನ್ಯತ, ಆ ಬ್ರಹ್ಮದೇವರು ಯೋಚನೆ ಮಾಡ್ತಾ ಕೂತಿದ್ದಾರೆ. ಅಸ್ತಿವೈ ತದ್ಯಸ್ಮಿನ್ ಇದ ಮದಿತಿಷ್ಠತಿ, ಏನೋ ಇರ್ಬೇಕು. ಯಾಕೆಂದ್ರೆ ಯಾವ್ದೇ ಒಂದು ವಸ್ತು ನಿಲ್ಬೇಕು ಅಂದ್ರೆ ಅದಕ್ಕೆ ಕೆಳಗಡೆ ಆಧಾರ ಬೇಕು. ನಾವಿದೀವಿ ಅಂದ್ರೆ ನಮ್ ಕೆಳಗಡೆ ಭೂಮಿ ಇದೆ ಅಂತನಾದ್ರು ಕನಿಷ್ಠ ಪಕ್ಷ ಅರ್ಥ, ಮನೆ ಇದೆ ಅಂತನಾದ್ರು ಅರ್ಥ. ಏನ್ ಆಕಾಶದಲ್ಲಿ ತೇಲಾಡ್ತಾ ಇರ್ತೀವ? ಹಾಗಲ್ಲ, ಏನೋ ಒಂದು ನಮಗೆ ಆಧಾರವಾದ ವಸ್ತು ಬೇಕು. ಆಧಾರ ಇಲ್ಲದೆ ಯಾವ ವಸ್ತುನು ಜಗತ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಈ ನೀರಿಗೂ ಆಧಾರವಾಗಿ ಯಾರೋ ಇರಬೇಕು, ಕಮಲಕ್ಕೆ ಆಧಾರ ಅಂತೂ ಒಬ್ಬ ಇರ್ಲೇಬೇಕು ಅಂತ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಹೀಗ ಅರ್ಥ ಅಲ್ಲ. ಅವರು ಅಜ್ಞಾನಿಗಳೆಲ್ಲ ಅಷ್ಟೊಂದು. ಅವ್ರು ಏನ್ ಯೋಚಿಸಿದ್ರು ಅಂದ್ರೆ ದೇವರೇ ಇರ್ಬೇಕಿದೆ ಹಿಂದೆ, ಅತೀಂದ್ರಿಯವಾದ ಶಕ್ತಿ ಇರುವಂತಹ ಸತ್. ಸತ್ ಅನ್ನೋ ಶಬ್ದ ಯಾರನ್ನ ಹೇಳ್ತಾ ಇದೆ ಅಂದ್ರೆ ದೇವರನ್ನ ಹೇಳ್ತಾ ಇದೆ. ಎಲ್ಲಾ ವಸ್ತುಗಳಿಗೆ ಕಾರಣವಾದದ್ದನ್ನ ಸತ್ ಅಂತ ಕರೀತಾರೆ. ಅಂಥ ಪರಮಾತ್ಮ ಇದ್ದೇ ಇದ್ದಾನೆ. ಅದರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾ ಸದಾ ಅಂದ್ರೆ ಬ್ರಹ್ಮಣ, ಬ್ರಹ್ಮ ಅದ ಪರಮಾತ್ಮ ಅಂತ ಅರ್ಥ. ಸ ಬ್ರಹ್ಮ ಚಿಂತಯತ್ ಕುತೋ ಅನುಪದ್ಮಂ ಬ್ರಹ್ಮಣ ಸ್ಯಾತ್ ಇತಿ ಮೈತ್ರಾಯಣ ಶ್ರುತಿ. ಮೈತ್ರಾಯಣ ಶ್ರುತಿ ಅಂತ ಒಂದು ವಿಶಿಷ್ಟವಾದ ವಾಕ್ಯವನ್ನು ಉದಾಹರಿಸ್ತಾರೆ. ಅವ್ರಿಗೆ ಏನೇನ್ ಪ್ರಶ್ನೆ ಬಂತು ಅನ್ನೋದನ್ನ ಸ್ವಲ್ಪ ವಿವರಿಸಿದ್ದಾರೆ ಇಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ. ಅವರು ನಾನ್ ಯಾವ ಜಾತಿಯವನು ಅಂತ ಅವ್ರಿಗೆ ಯೋಚನೆ ಬಂದಂತೆ ಬ್ರಹ್ಮದೇವರಿಗೆ. ಅದೇ ಸ್ವಭಾವ ಏನು, ನಾನ್ ಯಾಕೆ ಬಂದೆ ಅಂತ ಹೀಗೆಲ್ಲ ಯೋಚನೆಗೆ ಬಂದಿದೆ. ಆಮೇಲೆ ಅನ್ಕೊಂಡ್ರಂತೆ ಇಂಥ ಪದ್ಮ ವಿಚಿತ್ರವಾಗಿದೆ, ನಾನು ವಿಚಿತ್ರವಾಗಿದ್ದೀನಿ, ನಮ್ಮಿಬ್ರ ಕಾರಣ ಅಂದ್ಮೇಲೆ ಅವನು ವಿಚಿತ್ರನಾಗಿ ಇರ್ಬೇಕು ಅಂತ ಹಾಗ ಅನ್ಕೊಂಡ್ರಂತೆ. ಯಾಕೆಂದ್ರೆ ಇಂಥ ಎರಡು ವಸ್ತು ಹುಟ್ಟಬೇಕು ಅಂದ್ರೆ ಅವ್ನು ಸಾಮಾನ್ಯನಾಗಿರಲ್ಲ, ಅವನು ಅಸಾಮಾನ್ಯನಾಗಿ ಇರ್ಲೇಬೇಕು ಅಂತ. ಈ ತರ ಎಲ್ಲ ಅನೇಕ ತರ ಯುಕ್ತಿಯನ್ನು ಯೋಚನೆ ಮಾಡಿದ್ರು, ಅನುಮಾನ ಮಾಡಿದ್ರು. ಅವ್ರಿಗೆ ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷ ಯಾಕಿಲ್ಲ ಅಂದ್ರೆ ನೋಡಿದ್ರು ಯಾರು ಕಾಣ್ತಾ ಇಲ್ಲ, ಅದನ್ನ ಅನುಮಾನ ಮಾಡ್ಕೊಳ್ತಾ ಇದ್ದಾರೆ. ಓಹೋ, ಕಮಲದ ಕೆಳಗಡೆ ಏನೋ ಒಂದು ವಸ್ತು ಈ ತರ ಇರ್ಬೇಕು, ನಮಗೂ ಆಧಾರ ಇರ್ಬೇಕು, ನಮಗೂ ಮುಖ್ಯ ಆಗಿರ್ಬೇಕು ಅಂತ ಇದೆಲ್ಲ ಯುಕ್ತಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಶಾಸ್ತ್ರದಲ್ಲಿ ಹೇಳ್ತೀವಲ್ಲ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಅದ್ರ ಉಪಯೋಗ ಇಲ್ಲಿದೆ ಪ್ರತಿಯೊಂದು ಕಡೆ. ಇಲ್ಲಿ ಯುಕ್ತಿ ಪ್ರಮಾಣವನ್ನು ಬಳಸ್ಕೊಂಡಿದ್ದಾರೆ ಬ್ರಹ್ಮದೇವರು. ಅದನ್ನ ಯಾವುದೂ ಕಾಣ್ತಾ ಇಲ್ಲ, ಆದ್ರೆ ಕಮಲ ಹಾಗೆ ಇದೆ, ಇಷ್ಟು ದೊಡ್ಡದಾಗಿದೆ, ನನ್ನ ಸೃಷ್ಟಿಯಾಗಿದೆ, ನಾನು ಈ ಕಮಲ ಬಂದಿರೋದಕ್ಕೆ ಯಾರೋ ಒಬ್ಬ ಇರ್ಲೇಬೇಕು, ಇಲ್ಲದೆ ಇದ್ರೆ ನಾವೆಲ್ಲ ಹೇಗ್ ಬಂದ್ವಿ ಅಂತ ಯೋಚನೆ ಮಾಡಿ ಹಾಕೂತಿದೆ. ಆಗ ಏನ್ ಮಾಡಿದ್ರು ಮುಂದಕ್ಕೆ ಗೊತ್ತಾಯ್ತು ಅವ್ರಿಗೆ. ಈ ಕಮಲ ಹುಟ್ಟಿದ್ದಕ್ಕೆ ಯಾರೋ ಒಬ್ಬ ಕಾರಣ ಅಂತ ಗೊತ್ತಾಯ್ತು. ಮುಂದೆ ಏನ್ ಮಾಡಿದ್ರು ಅನ್ನೋದನ್ನ ಮುಂದಿನ 19ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ಸಯಿತ್ಥಮುದ್ವೀಕ್ಷ್ಯ ತದಬ್ಜನಾಲ ನಾಲೀಭಿರಂತರ್ಜಲಂ ಆವಿವೇಶ ನಾರ್ವಾಗತಸ್ತತ್ ಖರನಾಲನಾಲೀಃ ಸ ವೈ ವಿಚಿನ್ವನ್ ತದವಿಂದತಾಜಃ. ತದವಿಂದತ ಅಂತ ಒಂದು ಶಬ್ದ, ಅಜಹ ಅಂತ ಇನ್ನೊಂದು. ಸ ಇತ್ತಮುದ್ವೀಕ್ಷ, ಈ ರೀತಿ ಅನೇಕ ತರಹ ಬ್ರಹ್ಮದೇವರಲ್ಲಿ ಅನುಮಾನ ಮೂಡಿದೆ. ಅದು ಪ್ರಮಾಣ ಆಗಿದೆ, ಸುಮ್ಮನೆ ಅಲ್ಲ. ಅವ್ರು ಅನ್ಕೊಂಡ ಹಾಗೆ ಇಡೀ ಕಮಲಕ್ಕೆ ಒಬ್ಬ ಕಾರಣ ಇದೆ, ಒಬ್ಬ ಕಾರಣನಾಗಿದ್ದಾನೆ. ಅದು ಯಾವುದು ಅಂತ ತೀರ್ಮಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಬ್ರಹ್ಮ ವಸ್ತುನೆ, ಬೇರೆ ಅಲ್ಲ. ದೇವರೇ ಈ ಕಮಲಕ್ಕೆ ಕಾರಣ. ಯೋಚನೆ ಮಾಡಿ ಹೀಗೆ ಬ್ರಹ್ಮದೇವರು ಏನ್ ಮಾಡಿದ್ರು, ಆ ಕಮಲದ ನಾಳ ಇರತ್ತಲ್ಲ, ಆ ನಾಳದ ಒಳಗಡೆ ಈ ತೂತುಗಳು, ರಂಧ್ರಗಳಿರತ್ತೆ. ಆ ರಂಧ್ರಗಳ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬ್ರಹ್ಮದೇವರು. ಅದು ತುಂಬಾ ಕಠಿಣ ಅದು, ಆ ಕಮಲದ ನಾಳ. ಯಾಕಂದ್ರೆ ಇದು ನಾವು ನೋಡೋ ಚಿಕ್ಕ ಕಮಲ ಅಲ್ಲ, ಇದು ಬ್ರಹ್ಮಾಂಡ ಸೃಷ್ಟಿಸೋ ದೊಡ್ಡ ಕಮಲ. ಅಷ್ಟು ದೊಡ್ಡ ಕಮಲದ ಕಾಂಡ ಅಂದ್ರೆ ಎಷ್ಟು ಗಟ್ಟಿ ಇರ್ಬೇಕು. ಆ ಗಟ್ಟಿ ನಾಳದ ಒಳಗಡೆ ರಂಧ್ರಗಳು ಬೇರೆ, ಅಲ್ಲಲ್ಲಿ ನುಗ್ಲಿಕ್ಕೆ ಅವಕಾಶ ಇದೆ. ಆ ನಾಳಗಳ, ಆ ರಂಧ್ರಗಳ ಒಳಗಡೆ ಇವ್ರು ನುಗ್ತಾ ಇದ್ದಾರೆ ಬ್ರಹ್ಮದೇವರು. ಒಂದ್ ಕಡೆ ಹೋಗ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ, ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ಒಳಗಡೆ. ನಾನು ಹುಟ್ಟಿಸಿದವ್ರು ಯಾರು, ಈ ಕಮಲಕ್ಕೆ ಯಾರು ಕಾರಣ ಅಂತೆಲ್ಲ ನೀರಿನ ಒಳಗಡೆ ಹೋಗ್ತಾರೆ, ಮತ್ತೆ ಹೇಳ್ತಾರೆ, ಮುಳುಗ್ತಾರೆ ಹೇಳ್ತಾರೆ, ಮುಳುಗ್ತಾರೆ ಹೇಳ್ತಾರೆ. ನೋಡ್ತಾ ಇದ್ದಾರೆ ಬ್ರಹ್ಮದೇವರು ಆಚೆ ಈಚೆ. ಹನುಮಂತ ಹುಡ್ಕೋತರ ಆಯ್ತು, ಆ ತರದ ಪರಿಸ್ಥಿತಿ. ಇವ್ರು ಹುಡುಕ್ತಾ ಕೂತಿದ್ದಾರೆ, ಎಲ್ಲೆಲ್ಲೋ ತಿರುಗ್ತಾ ಇದ್ದಾರೆ ಬ್ರಹ್ಮದೇವರು. ಅದ ಕಮಲ ಬಿಟ್ಟು ಮಾತ್ರ ಹೋಗ್ತಾ ಇಲ್ಲ. ಕಮಲದ ನಾಳದ ಹತ್ರ ಬರ್ತಾರೆ, ಎಲ್ಲೋ ಒಂದ್ ರಂಧ್ರ ಕಾಣುತ್ತೆ, ಒಳಗಡೆ ನುಗ್ತಾರೆ, ನುಗ್ತಿದಾಗ ನೀರ್ ಸಿಗತ್ತೆ, ನೀರ್ ಒಳಗಡೆ ಹೋಗ್ತಾರೆ, ಮತ್ತೆ ಹೇಳ್ತಾರೆ, ಮತ್ತಿನ್ನೊಂದು, ಹಿಂಗೆ ಸುತ್ತ ಆಡ್ತಾ ಇದ್ದಾರೆ. ಕೊನೆಗೂ ಅವ್ರಿಗೆ ಪರಬ್ರಹ್ಮ ವಸ್ತು ಕಾಣ್ಲೇ ಇಲ್ಲ. ಇದು ಶಾಸ್ತ್ರ ಪ್ರಸಿದ್ಧ.
ಹೀಗ್ ಹುಡುಕಿದ್ದು ಬ್ರಹ್ಮದೇವರು ಇದು ಅಜ್ಞಾನದಿಂದಾನೇ ಹುಡುಕಿದ್ದು. ಗೊತ್ತಿದ್ರೆ ಯಾಕೆ ಈ ರೀತಿ ಹುಡುಕ್ತಾ ಇದ್ರು ಅಂದ್ರೆ ಪರಮಾತ್ಮನ ಬಗ್ಗೆ ಮಹಿಮೆಯನ್ನು ನಾವೇನ್ ತಿಳಿಬೇಕು ಅಂದ್ರೆ ಬ್ರಹ್ಮದೇವರು ಹೇಗೆ ಹುಡುಕಿದ್ರು ಒಂದ್ ಕ್ಷಣಕಾಲ ಅಜ್ಞಾನ ಇತ್ತು ಅಂತ ದುರ್ಬಲ ದೃಷ್ಟಿ ಇರೋ ತಿಳ್ಕೊಂತಾರೆ ಅಂತ ಹಿಂದೆಲ್ಲ ಬಂತು. ಇರ್ಲಿ, ದೇವರ ಮಹಿಮೆ ಅಪಾರ. ಅವನು ಹಾಗ ಎಲ್ರಿಗೂ ತಾನು ತೋರಿಸ್ಕೊಳಲ್ಲ ತನ್ನ ಸ್ವರೂಪವನ್ನ. ತನಗೆ ಇಚ್ಛೆ ಬಂತ ಆಗ ಮಾತ್ರ ತೋರಿಸ್ತಾನೆ ದೇವರು. ಅದು ಬ್ರಹ್ಮದೇವರೇ ಆಗ್ಲಿ ಬಿಡಲ್ಲ. ಯಾಕಂದ್ರೆ ಬ್ರಹ್ಮದೇವರು ಇಷ್ಟು ಹುಡುಕ್ತಾ ಇದಾರೆ, ಪಾಪ ಬರಬಾರ್ದೆ ಭಗವಂತ ಬರ್ಲಿಲ್ಲ. ಇನ್ನು ಹುಡುಕ್ತಾ ಕೂತಿದ್ದಾರೆ ಬ್ರಹ್ಮದೇವರು. ನಾಲೀಭಿಹಿ ಅಂತ ಹೇಳ್ತಾರೆ. ನಾಳ ಅಂದ್ರೆ ಕಮಲದ ದಂಡ, ನಾಳ. ಅದರ ನಾಲಿ ಅಂದ್ರೆ ನಾಡಿಗಳು ಅಂತ ಅರ್ಥ. ಸುಶೀಲ ಅಂದ್ರೆ ರಂಧ್ರಗಳು, ಅದರಲ್ಲಿರುವಂತ ರಂಧ್ರ. ಅದರ ಒಳಗಡೆ ಹೋಗಿ ಹೋಗಿ ಕಠಿಣವಾಗಿದ್ರು ಕೂಡ ಹುಡುಕಿ ಕೊನೆಗೆ ಕಣ್ಣಿಗೆ ಆ ಭಗವಂತ ಕಾಣಿಸ್ಲಿಲ್ಲ. ಇದೇ ಸಂದರ್ಭದಲ್ಲಿ ಒಂದು ಶಬ್ದ ಬಂದಿದೆ ಈ ಭಾಗವತದ ಪದ್ಯದಲ್ಲಿ, ಉತ್ ಅಂತ ಒಂದು ಶಬ್ದ. ಉತ್ ಅಂತ ದೇವರಿಗೆ ಹೆಸರು. ಇದೊಂದು ವಿಶೇಷವಾದ ಹೆಸರು. ಉದಿತತ್ವಾದ್ಭುತ ಅಂತ ಅನೇಕ ತರ ಅರ್ಥ ಹೇಳ್ಬೋದು ಅದಕ್ಕೆ. ಉದಿತಿ ನಾಮ ಅಂತ ಅಂದ್ರೆ ಎಲ್ಲಾ ಪಾಪಗಳಿಂದ ಉದಿತ ಹೊರಗ್ ಬಂದಿರೋನು ಅವನಿಗೆ ಉತ್ ಅಂತ ಕರೀತಾರೆ. ಅದನ್ನ ಪರಮಾತ್ಮನಿಗೆ ಉತ್ ಅಂತ ಹೆಸರಿದೆ. ಅವರನ್ನ ಇವರು ಹುಡುಕ್ಲಿಕ್ಕೆ ಆಗ್ಲಿಲ್ಲ ಕೊನೆಗೂ. ಇಷ್ಟಾದ್ಮೇಲೆ ಹೇಳ್ತಾರೆ ನೋಡಿ, ದೇವರ ನೋಡ್ಬೇಕು ಅಂದ್ರೆ ಸುಲಭ ಅಲ್ಲ. ನೀವು 100 ವರ್ಷ ಹಂಗೆ ಹೋಗುತ್ತೆ, ದೇವ್ರು ಮಾತ್ರ ಕಣ್ಣಕ್ ಕಾಣಲ್ಲ. ಯಾಕೆಂದ್ರೆ ದೇವರ ಇಚ್ಛೆ ಮುಖ್ಯ. ದೇವರಿಗೆ ಅನ್ಸಿದ್ರೆ ಮಾತ್ರ ಅವನ್ ನಿಮಗ್ ದರ್ಶನ ಕೊಡ್ತಾನೆ. ಅದರಿಂದ ಅವನ ಮಹಿಮೆ ತುಂಬಾ ದುಷ್ಕರ. ತುಂಬಾ ದೊಡ್ಡ ದೊಡ್ಡ ಮಹಿಮೆ ಅವನು. ಅಂಥವ್ನ್ ನಾನ್ ಕಾಣಿಸ್ಬೇಕು ಒಬ್ಬನಿಗೆ ಅಂತ ಅಂದುಕೊಂಡ ಅವ್ನ್ ಕಾಣಿಸ್ತಾನೆ. ಇಲ್ಲ ಬ್ರಹ್ಮದೇವರಿಗೂ ಕಾಣಿಸಲ್ಲ. ಆ ತರ ಪರಮಾತ್ಮ ಅಂತ ಹೇಳಿ ಮುಂದಕ್ಕೆ ಎಷ್ಟು ವರ್ಷ ಕಳೆದು ಬಿಟ್ರು ಬ್ರಹ್ಮದೇವರು ಈ ಹುಡುಕೋ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಆಟ ಆಡಿಸ್ಬಿಟ್ಟ ದೇವ್ರು. ಅದೇನು ಅಂತ ಮುಂದೆ 20ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ತಮಸ್ಯ ಪಾರೆ ವಿದುರಾತ್ಮ ಸರ್ಗಂ ವಿಚಿನ್ವತೋ ಭೂತ್ ಸುಮಹಾನ್ ಸ್ತ್ರೀನೇಮಿಹಿ ಯೋ ದೇಹ ಭಾಜಾನ್ ಭಯಮೀರಜಾಣಃ ಪರೀಕ್ಷಿಣೋತ್ಯಾಯುಃ ಅಜಸ್ಯ ಹೇತಿಃ. ಹೇ ವಿದುರರಿಗೆ ಹೇಳ್ತಾ ಇದ್ದಾರೆ. ಆಗ ಏನಿತ್ತು ಗೊತ್ತಾ, ಮೈತ್ರೇಯನ್ ಹೇಳ್ತಾರದು. ಬ್ರಹ್ಮದೇವರು ತಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ರಲ್ಲ, ತುಂಬಾ ಕತ್ತಲೆ ಇತ್ತು, ಏನ್ ಬೆಳಕಿರ್ಲಿಲ್ಲ. ಆಗ ಎಲ್ಲಾ ಕಡೆ ಕತ್ತಲೆ. ಕತ್ತಲೆ ಅಂದ್ರೇನು, ಈ ಮಾಮೂಲಿ ಕತ್ತಲೆಗೆ ನಮ್ಗೆ ಹೆದರಿಕೆ ಆಗುತ್ತೆ. ಎಲ್ಲ ಲೈಟ್ ಆಫ್ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ. ಬೆಳಕಿಲ್ಲ ಅಂದ್ರೆ ಎಷ್ಟು ಕಷ್ಟ. ಲೈಟ್ ಆಫ್ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ನಡ್ಕೊಂಡು ಹೋಗಿ ಅಂದ್ರೆ ಸಾಧ್ಯನೇ ಇಲ್ಲ ಕತ್ತಲೆಯಲ್ಲಿ. ಎಷ್ಟು ಕಷ್ಟ. ಎಲ್ಲಿ ಕಾಲಿಡ್ತೀವೋ, ಏನಾಗತ್ತೋ, ಎಲ್ಲಿ ಬೀಳ್ತೀವೋ ಏನು ಗೊತ್ತಾಗತ್ತೆ. ಇದು ಮಾಮೂಲಿ ಕತ್ತಲೆ. ಅಲ್ಪ ಸ್ವಲ್ಪ ಅಲ್ಲಿ ಎಲ್ಲಿ ಬೆಳಕು ಕಾಣ್ಬೋದೇನೋ ಸುತ್ತಮುತ್ತಲು. ಆದ್ರೆ ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲ. ಕಿರ್ಚಿದ್ರು ಯಾರು ಸಿಗಲ್ಲ. ಆ ಕಮಲ ಒಂದ್ಬಿಟ್ಟು ಇನ್ನೇನೂ ಸಿಗಲ್ಲ ಬ್ರಹ್ಮದೇವ್ರಿಗೆ. ಸುತ್ತಲೂ ಮುತ್ತಲು ನೋಡ್ತಾರೆ, ನೀರಲ್ಲಿ ಮುಳುಗ್ತಾರೆ, ಏನೂ ಕಾಣ್ತಾ ಇಲ್ಲ. ಅವ್ರ ಪರಿಸ್ಥಿತಿ ಎಷ್ಟು ಗಂಭೀರ. ದೇವ್ರ ಕಂಡ್ರೆ ಸರಿ, ಅವ್ರು ಹುಡುಕ್ತಾರೆ, ಕತ್ತಲು ಬೇರೆ, ಎಲ್ಲಿ ಅಂತ ಹೋಗ್ಬೇಕು, ಯಾರನ್ನ ಅಂತ ಕೇಳ್ಬೇಕು. ಅವ್ರ ಪರಿಸ್ಥಿತಿ ತುಂಬಾ ಕಷ್ಟ. ಅದನ್ನ ಹೇಳ್ತಾರೆ, ತಮಸಿ ಅಪಾರೇ, ಬಹಳ ದೊಡ್ಡ ತಮಸ್ಸದು. ಎಷ್ಟು ತಮಸ್ಸು ಅಂದ್ರೆ ಅಪಾರ, ಅದು ಕೊನೆನೇ ಇಲ್ಲ ಅದಕ್ಕೆ. ಇಲ್ಲ ಬೆಳಕ್ ಸಿಗತ್ತಾ ಅಂತ ಹುಡುಕ್ಲಿಕ್ಕೆ ಹೋದ್ರೆ ನಿಮ್ಗೆ ಕೊನೆ ಹೋಗ್ತಾನೆ ಇರ್ಬೇಕು. ಎಲ್ಲಿ ತನಕ ಹೋಗ್ತೀರೋ ಅಲ್ಲಿವರೆಗೂ ಕತ್ತಲೆ ಇದ್ದೇ ಇದೆ. ಆತ್ಮ ಸರ್ಗಂ, ನನ್ ಸೃಷ್ಟಿ ಮಾಡಿದವ್ರು ಯಾರು, ನಾನು ಎಲ್ಲಿಂದ ಬಂದೆ, ಹೆದರಿಕೆ ಶುರುವಾಯ್ತು. ಆ ಹೆದರಿಕೆ ಅಂತ ಇಲ್ಲೆಲ್ಲೋ ಬಾಯ್ ಬಿಟ್ಟು ಶಬ್ದ ಹೇಳಿಲ್ಲ, ಆದ್ರೆ ಆ ಭಾವನೆಯನ್ನು ತೋರಿಸಿದ್ದಾರೆ. ಬ್ರಹ್ಮದೇವ್ರಿಗೆ ಹೀಗಾಯ್ತು. ಅಜ್ಞಾನದಿಂದ ಆಚೆ ಈಚೆ ಹುಡುಕಿದ್ರು. ಅಷ್ಟೇ ಅಲ್ಲ, ದೇಹ ಭಾಜಾನ್ ಭಯಂ, ಮನುಷ್ಯರಿಗೆ ಭಯ ಆಗತ್ತೆ, ಅದಂತ ಒಂದ್ ವಸ್ತು ಇದೆ ಅಂತ ಹೇಳಿ ಮುಂದಕ್ಕೆ ವಿವರಣೆ ಮಾಡ್ತಾ ಹೋಗ್ತಾರೆ. ಅದ್ ಬ್ರಹ್ಮದೇವರು ಎಷ್ಟು ಕಾಲ ಹುಡುಕಿದ್ರು, ಏನ್ ಮುಂದಾಯ್ತು ಅನ್ನೋ ವಿಷಯಗಳಿದೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ನಾಳೆ ದಿವಸ ಪಾಠ ಇರಲ್ಲ, ಒಂದು ದಿವಸ. ನಾಡಿದ್ದು ಮತ್ತೆ ಈ ಪಾಠ ಮತ್ತೆ ಸುಧಾ ಪಾಠನೂ ಇರುತ್ತೆ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಕುರುವಂತರ್ಗತ ವ್ಯಾಸತೀರ್ಥ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ.